ಅವರ ಈಗಿದು ಎಲ್ಲಿ ಇಡ್ತೀರಿ ಹೇಳ್ರಿ ನೀವು? ಒಳಗ ದೊಡ್ಡ ಸ್ವಾಮಿಯರ್ದ ಐತಲ್ಲ ಅಲ್ಲಿ ಇಡ್ತೀರ? ನಾವು ರೂಮ್ನಾಗ ಏನು ಇಲ್ಲೇ ಇಡ್ತೀರ? ನಿಮ್ಮ ಸಾವುಕಾರಿಗೆ ಇಷ್ಟ ಆಗೈತಿ ಇದು, ದೊಡ್ಡ ಸಾವುಕಾರಿಗೆ. ಅದಕ್ಕೆ ಅವ್ರ ರೂಮಿನ ಮುಂದೆ ಇಡ್ಬೇಕಂತ, ನಮ್ಮ ರೂಮಿನ ಮುಂದನ ಅಲ್ಲೇ ಇಡು. ಆತಾಳ್ರಿ. ಚಂದ ಐತ್ರಿ ಇದು. ಇದಕ್ಕೇನೇನು ಚಿತ್ತಾರಂಶ ನೋಡ್ರಿ, ಡಿಸೈನ್ ಭಾಳ ಚಂದ ಐತಿ. ಅತ್ತಿಯರ ಬಾ ಸುಮಿತ್ರ. ಏನು ಇವ್ರಿಲ್ಲದಾರ್ರಿ? ಮನೆಯೆಲ್ಲ ಹುಡುಕಿದೆ, ಸಿಗ್ಲೇ ಇಲ್ಲ. ಏನವ್ವ, ಯಾರ ಹುಡ್ಕೊಂಡ್ ಬಂದಾರತ್ತನ್ನ? ಅಲ್ಲೋಡ್ ಹೊರಗೆ ಮಾತಾಡಕತ್ತಾರ. ಹೌದಾ, ತಡ್ರಿ ನೋಡ್ತೀನಿ. ಯಾರ್ರೀ ಅತ್ತಿಯರ ಇವರು? ನಿಮಗೆ ಗೊತ್ತನ್ರಿ? ಇಲ್ಲವಾ, ನಂಗೆ ಗೊತ್ತಿಲ್ಲ. ಅವ್ರು ಕೇಳ್ಕೊಂಡ ಬಂದ್ರು, ಹಿಂಗದಾರನ್ರಿ ಅಂತ ಹೇಳಿ. ಅದಕ್ಕೆ ನಾನು ಪ್ರತಾಪನ್ ಕರೆದೆ. ಇಲ್ಲ ಅಳವ, ನಮ್ಮ ಆಫೀಸಿಗೆ ಸಂಬಂಧಪಟ್ಟಿದ್ದು, ಒಳಗೇನು ಬರೋದು ಬೇಡ, ಅವ್ರು ಹೊರಗೆ ಮಾತಾಡ್ಸ್ತೀನಿ ಅಂತ ಹೊರಗೆ ಕರ್ಕೊಂಡು ಹೋದ್ನವ. ಹೌದಾ, ಆತ್ ಬಿಡ್ರಿ. ಅವರು ಮತ್ತೆ ಕರ್ಕೊಂಬರಂಗಿದ್ರು ಅವ್ರ ಒಳಗೆ ಕರ್ಕೊಂಡ್ ಬರ್ತಿದ್ರು. ನೀ ಬಾ ಒಳಗ್ ಬಾ, ಬಿಸಿಲು ಭಾಳ ಐತಿ. ಹುರಿ ಅತ್ತಿಯರ ಏನ್ ಮಾಡಕತ್ತಿ? ಮಾತಿನ ಮಲ್ಲಿ ಏನಿಲ್ರಿ ಅಕ್ಕರ, ಅವರು ಗಿಡ ತಂದಿದ್ರ ಸಾಣದಿತ್ತ ಅದು ಕುಂಡ್ಲ, ಅದಕ್ಕೆ ಅದನ್ನ ತೆಗೆದು ದೊಡ್ಡದು ಇದು ಚಂದಾಗ ಚಿತ್ತಾರದ ಕುಂಡ್ಲದಾಗ ಹಚ್ಚಂದ್ರ ಅದಕ್ಕೆ ಹಚ್ಚಿ ದೊಡ್ಡಪ್ಪರ ಕೋಣ ಐತಲ್ರಿ, ದೊಡ್ಡಪ್ಪರ್ದು ದೊಡ್ಡವರ್ದು ಅದ್ರ ಮುಂದೆ ಇಡ್ಬೇಕಂತ. ಅಲ್ಲೋಡಲ್ಲಿ ಸುಮಿತ್ರ, ಅವ ಏನೋ ರೊಕ್ಕ ಕೊಡಕತ್ತಾನ ಅನ್ಸತ್ತ. ಹೌದು ನೋಡ್ರಿ ಅತ್ತಿಯರ. ಏನಪ್ಪ, ನಾನಂತರೂ ಏನೂ ಕೇಳಲ್ಲ ನಿಮ್ಮ ಮಗನ್ನ. ಹೋಗ್ಲಿ ಬಿಡವ, ಆಮೇಲೆ ಏನ್ರ ಕೇಳಿದ್ರ ನಿನ್ನ ಗಂಡ ಸಿಟ್ಟಿಗೆ ಬರ್ತಾನ. ಸುಮ್ಮನೆ ಇದುವರೆಗೂ ಕೇಳಿಲ್ರಿ ಅತ್ತಿಯರ ನಾನು. ಅವ್ರದ್ದು ಏನೇನೋ 108 ವ್ಯವಹಾರ ಇರ್ತಾವು, ನೀ ತಲೆ ಹಾಕ್ಬೇಡ. ಏಂತಾಗಿ ಮಕ್ಕಳು ಮನಿ ಅಷ್ಟ ನೋಡ್ಕೊ ನೀನು. ನನ್ನ ವ್ಯವಹಾರದಾಗ ತಲೆ ಹಾಕಿದ್ರೆ ಬಗ್ಗೆ ಹರಿಯಲ್ಲ ಅಂತ ಅವಾಗ ಒಂದ್ಸರಿ ಹೇಳ್ಯಾರಿ ನಂಗೆ. ಹೌದವ, ಭಾಳ ಸಿಟ್ಟದ ನಿನ್ನ ಗಂಡ, ನನಗೂ ಗೊತ್ತೈತಿ. ಹೋಗ್ಲಿ ಬಿಡ. ಏನು ನಿದ್ದೆ ಬರಲಿಲ್ಲನ? ಮಧ್ಯಾಹ್ನ ಒಂದಿಟ್ಟು ಅಡ್ಡಕ್ಕೆ ನಿಂತಿದ್ದಿ? ಎಲ್ರಿ ಅತ್ತಿಯರ, ಇಲ್ಲಂತರೂ ನೀವೇನು ನಂಗೆ ಕೆಲಸ ಮಾಡಕ ಕೊಡಲ್ಲ. ಹುಡುಗರು ಅಷ್ಟ ನನ್ನ ಹತ್ರಕ್ಕೆ ಬರಲ್ಲ, ನಿಮ್ಮ ಹತ್ರಕ್ಕೆ ಬರ್ತಾರ. ಹಾಗಾಗಿ ನನಗೇನು ಕೆಲಸ ಇಲ್ಲದಂಗಾಗಿ ಬೇಸರಕತ್ತೈತ. ಅದಕ್ಕೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ಕುಂದ್ರು ಇಲ್ಲಿ ತಡೀರಿ, ಇವ್ರನ್ನೊಂದಿಷ್ಟು ಮಾತಾಡ್ಸ್ಕೊಂಡ್ ಬರ್ತೀನಿ. ಹೋದ್ರೋಡ ಅವ್ರು ಯಾರ ಬಂದಿದ್ರಲ್ಲ, ಅವ್ರು ಹೋಗ್ಯಾರ. ಹೋಗ್ ಈಗ ಹೋಗ್. ಹ್ಞೂನ್ರಿ. ಎಲ್ಲಿಗೆ ಹೊಂಟಿ ಸುಮಿತ್ರಾ? ಏನಿಲ್ಲ, ಹಂಗ ಸುಮ್ಮನೆ ಹೊರಗೆ ಅಡ್ಡಾಡೋಣ ಅಂತ ಬಂದೆ. ಇನ್ನ ಬಿಸಿಲೈತಿ, ಈಗ 3:30 ಆಗೈತಿ. ಈ ಬಿಸಿಲಾಗ ಬೇಡ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋಗಂತೆ ಅಂತ. 4:30-5 ಗಂಟೆ ಸುಮಾರು ಹೋಗು. ಅವ್ರು ಯಾರೀ ಬಂದಿದ್ರಲ್ಲ? ಓ ಅವರಾ? ನನ್ನ ಕ್ಲೈಂಟ್. ಅವ್ರದ್ದೊಂದು ಅರ್ಜೆಂಟ್ ಕೆಲಸ ಇತ್ತು, ನಾನು ಸೈನ್ ಮಾಡಬೇಕಾಗಿತ್ತು ಫೈಲ್ಗೆ. ನಾ ಇಲ್ಲಿ ಬಂದೀನಿ ಅಂತ ನನ್ನ ಅಸಿಸ್ಟೆಂಟ್ ಹೇಳಿದ್ನಂತ, ಅದಕ್ಕೆ ಸೈನ್ ಮಾಡಿಸ್ಕೊಳಕ್ಕೆ ಬಂದಿದ್ರು. ಇದೇನ್ರಿ ಕೈಯಾಗ ರೊಕ್ಕ ಐತಿ? ಹಾಂ, ಅದು ಕೆಲಸ ಮಾಡಿದ್ನಲ್ಲ ಅವ್ರದ್ದು, ಅದಕ್ಕೆ ಖುಷಿಗಂತ ಕೊಟ್ಟರು. ಅಂದ್ರ ಲಂಚನಾ? ಸುಮಿತ್ರಾ, ನಿನಗೆದಕ್ಕೆ ಬೇಕದೆಲ್ಲ? ನಿನಗೆದಕ್ಕೆ ಬೇಕು? ನಿಂದೆಷ್ಟೈತಿ ಅಷ್ಟು ಮಾಡ್ಕೋ. ಅದೇನೈತಿ ಮುಸ್ರಿ ತಿಕ್ಕೋದು, ಕಸ ಅನ್ನೋದು, ಅದನ್ನಷ್ಟ ಮಾಡು. ಹೆಣ್ಮಕ್ಳಾಗಿರೋರು ಅದನ್ನಷ್ಟ ಮಾಡೋಕೆ ಲಾಯಕ್ ನೀವು, ಬೇರೆ ಏನು ಮಾಡೋಕ್ಕೂ ಅಲ್ಲ. ಗಂಡು ಮಕ್ಳ ವಿಚಾರದಾಗ ನೀ ತಲೆ ಹಾಕ್ಲಾರ್ದ ಇದ್ರೆ ನಿನಗೆ ಒಳ್ಳೆಯದು. ಹೋಗು, ಒಳಗೆ ಹೋಗು. ನಿಂತ್ಕೋ ಇಲ್ಲಿ. ನಾಳೆ ಬೆಳಗ್ಗೆ ನಾವೆಲ್ಲರೂ ಊರಿಗೆ ಹೊಂಟೀವಿ. ನನಗೆ ಈ ಹಳ್ಳಿಯಾಗಿರೋಕ್ಕಾಗಲ್ಲ, ಯಾಕಂದ್ರೆ ನಾನು 108 ಕೆಲಸದವು, ಎಲ್ಲಾನು ಬಿಟ್ಟು ಇಲ್ಲಿರೋಕ್ಕಾಗಲ್ಲ. ನನ್ನ ಕ್ಲೈಂಟ್ಗಳೆಲ್ಲ ಕಾಯ್ತಿರ್ತಾರೆ. ನಾನು ಗೌರ್ಮೆಂಟ್ ಎಂಪ್ಲಾಯಿ, ಅದನ್ನ ಲಕ್ಷದಾಗ ಇಟ್ಕೋ. ನಿನ್ನ ಸಂಬಂಧ 3 ದಿನಕ್ಕೊಂದ್ಸರಿ ನಾ ಈ ಹಳ್ಳಿ ಕೊಂಪೆಗೆ ಬಂದು ಇರೋಕ್ಕಾಗಲ್ಲ. ನಾನು ಈ ಥರ ಅಪ್ಪಗ ಅವ್ಗ ಹೇಳೋಕ್ಕಾಗಲ್ಲ. ನೀನ ಹೇಳಿ ಮುಂಜಾನೆ ಎಲ್ಲ ಬ್ಯಾಗ್ ರೆಡಿ ಮಾಡ್ಕೊಂಡು ರೆಡಿ ಆಗು, ಹುಡುಗರು ಕರ್ಕೊಂಡು. ಆಮೇಲೆ ಬೇಕಾದ್ರೆ ನಿನ್ನ ಡೆಲಿವರಿಗೆ ನೀನು ನಿಮ್ಮ ತಾಯಿ ಮನೆಗೆ ಹೋಗಂತೆ ಅಂತ. ಮತ್ತೆ ಈ ವಿಷಯದ ಚರ್ಚೆ ಬೇಡ, ಹೇಳೋದು ಕೇಳು. ಆಯ್ತು, ನೀವು ಹೆಂಗೆ ಹೇಳ್ತೀರೋ ಹಂಗೆ ಹೇಳ್ತೀನಿ ಅತ್ತಿಯರ್ಗೀಗ. ಬೆಳಗ್ಗೆ ಊರಿಗೆ ಹೋಗ್ತೀವ್ರಿ, ಅವ್ರಿಗೆ ಏನೋ ಕೆಲಸ ಅರ್ಜೆಂಟ್ ಬಂತು ಅಂತ ಹೇಳಿ. ಅದು ಬೆಟರು. ಅತ್ತಿಯರ ಯಾಕ ಮಕ ಸಪ್ ಮಾಡಿಯಲ್ಲ? ಏನಾರ ಅನ್ನ? ಏನಿಲ್ರಿ, ಅವ್ರು ಏನೋ ಭಾಳ ಕೆಲಸದವಂತ. ನಿನ್ನ ಸಂಬಂಧ ನಾವೆಲ್ಲ ಕೆಲಸ ಬಿಟ್ಟು ಊರಾಗಿರೋಕ್ಕಾಗಲ್ಲ, ನಾಳೆ ಹೊರಡೋಣ ಅಂತಂದ್ರು. ನಾವು ನಾಳೆ ಹೊರಡ್ತೀವ್ರಿ ಅತ್ತಿಯರ. ಸರಿ ಅವ್ವ, ಆಯ್ತು. ಅವ ಒಂದ್ಸರಿ ನಿರ್ಧಾರ ಮಾಡಿದ್ರೆ ಮುಗೀತು, ಯಾರು ಹೇಳಿದ್ರು ಕೇಳಲ್ಲ. ಸರಿ, ನಾಳೆ ಮುಂಜಾನೆ ಹೊರಡುವಂತ್ರಂತವ್ರಿ. ಒಂದಿಷ್ಟು ಚಕ್ಲಿ, ಕೋಡ್ಬಳೆ, ಆಮೇಲೆ ಮತ್ತು ಒಂದಿಷ್ಟು ಕರ್ಜಿಕಾಯಿ ಅವನ್ನ ಮಾಡ್ತೀನಿ, ತೊಗೊಂಡೋಕ್ಕಿಯಾ? ಏನು ಬ್ಯಾಡ ಬಿಡ್ರಿ ಅತ್ತಿಯರ, ನಿಂಗೆ ಗೊತ್ತಾಗಲ್ಲ. ಅವನು ಬ್ಯಾಡ ಅಂತಾನ, ಎಣ್ಣೆ ಇಡಿಸ್ಕೊಂಡು ಹೋಗೋದು ಹಂಗೆ ಹಿಂಗೆ ಅಂತಂದು. ಅಲ್ಲಿ ಬೆಂಗಳೂರಾಗ ಸಿಗದೆ ಇರೋದು ಏನಾರ ಐತನೋ ಅಂತ ಕೇಳ್ತಾನೆ ನಿನ್ನ ಗಂಡ. ಅವಂಗೇನು ಗೊತ್ತು ತಾಯಿ ಕೈ ರುಚಿ ಹೆಂಗಿರತ್ತ ಅಂತ ಹೇಳಿ. ಅವಂಗೇನು ಹೇಳ್ಬೇಡ. ನೀನು ಮತ್ತು ನಿಮ್ಮ ಇಬ್ಬರು ತಂಗಿಯರು ಸೇರಿಸಿ ಮಾಡಿಬಿಡ್ರಿ. ಆಯ್ತು ರೀ ಅತ್ತಿಯರ, ನಡಿ. ನಿನಗೆ ಸುಳ್ಳಿ ಹೋಳಿಗೆ ಅಂದ್ರೆ ಭಾಳ ಇಷ್ಟ ಅಲ್ಲ, ಸುಳ್ಳಿ ಹೋಳಿಗೆ ಮಾಡಿಕೊಡ್ತೀನಿ, ತಗೊಂಡು ಹೋಗಂತೆ ಅಂತ. ಬಾ, ಹೇಳ್ತೀನಿ ಅವ್ರಿಗೂ ಇಬ್ಬರಿಗೂ. ನಡಿ.
ಆತ್ರಿ ಅತ್ತಿಯರ. ಏ ಜಗಳ ಗಂಟೆ, ಇದನ್ನ ತಗೊಂಡ್ ಹೋಗಿ ನಮ್ಮ ರೂಮ್ನಾಗ ಚಂದಾಗ ಇದು ಐತಲ್ಲ ರೂಮಿಂದ ಬಾಕ್ಲ ಮುಂದೆ ಇಡು. ಇದನ್ನ ಇಜ್ಜಕ ಇನ್ನೊಂದ್ ಐತ್ ನೋಡು ಸಾಣದ ಕುಂಡ್ಲ, ಅದನ್ನ ತಗೊಂಬಾ. ಇಂಥದ ಕುಂಡ್ಲ ಇಟ್ಟಿ ನೋಡು ಒಳಗ ಪಿಂಗಾಣಿದು, ಅದ್ರಾಗ ಅದನ್ನು ಹಚ್ಚಿ ಇಡು. ಆಜು ಬಾಜು ಇರ್ಬೇಕು ಚಂದಾಗ. ತಿಳಿತಾ? ಹಗ್ಲ ಮುಗ್ಲ ಒಂದ್ 20 ಸರಿ ಹೇಳಿಸ್ಕೊಬೇಡ. ನಿಮ್ಮಪ್ಪ ಎಲ್ಲೋದು ಚೆನ್ನಪ್ಪ? ಗೊತ್ತಿಲ್ರಿ ಅವರ ಎಲ್ಲಿ ಹೋದ್ರೆ ಏನ. ಚಾಕ ಬಾ ಅಂತ ಹೇಳ. ಎಲ್ಲ ಆಳ್ ಮಕ್ಳಿಗೂ ಚಾ ಕುಡ್ದು ಅವ್ರವ್ರ ಮನೆಗೆ ಹೋಗಕ್ಕೆ ಹೇಳು. ಬಡ ಬಡ ಮುಗಿಸಿದನ ತೀತನೇ ಇಲ್ಲ. 3:30 ನೋಡು, ಹೋಗಿಲ್ ಮನೆಗೆ. ಹೋಗ್ತೀನ್ರಿ ಅವರ. ನೀ ಹೂವಾದರೆ ನಾನು ಪರಿಮಳವಾಗಿ ಸೇರುವೆ ಎಂದಿಗೂ ನಿನ್ನ ಹುಡುಕತ ಹೀಗೆಯೋ. ಎಂದೆಂದೂ ನಿನ್ನನು ಮರೆತು ನಾನಿರಲಾರೆ, ಇನ್ನೆಂದೂ ನಿನ್ನನು ಅಗಲಿ ಬದುಕಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಏನ್ ಮಲ್ಲಿ ಅದು ಶೋ ಗಿಡದ ಬಂದು ನಿಂತ್ಕೊಂಡು ನೀ ಹೂ ಆದರೆ ನಾನು ಪರಿಮಳ ಅಂತ ಹಾಡಕತ್ತಿದ್ದಿ. ಅದೇನು ಘಮ ಅನ್ನತ್ತ ನಿನ್ ಗಿಡ? ಇಲ್ರಿ ಸಣ್ಣಪ್ಪರ. ಅದೇನದು ಸಣ್ಣಪ್ಪರ ಅಂತಂದ? ಇಲ್ಲ ಸರ್ ಅಂತಾರ ಕರಿ, ಇಲ್ಲ ಸಾವುಕಾರ ಅಂತಾರ ಕರಿ. ಅದೇನು ಸಣ್ಣ ಸಾವುಕಾರ ದೊಡ್ಡ ಸಾವುಕಾರ ಸಣ್ಣಪ್ಪರ ದೊಡ್ಡಪ್ಪರ ಅಂತಂದ ನಾನು ನಿನಗೇನು ದೊಡ್ಡಪ್ಪ ಸಣ್ಣಪ್ಪ ಆಗ್ಬೇಕನ ಚಿಕ್ಕಪ್ಪ ಆಗ್ಬೇಕನ? ಏನು ಬೇಕಾಗಿಲ್ಲ, ಚಂದಾಗಿ ನಾನು ಪ್ರತಾಪ್ ಸರ್ ಅಂತ ಕರೆದ್ರೆ ಸಾಕು. ತೆಗಿರಿ ಅವೆಲ್ಲ ನಮ್ಗೆ ಸಾರು ಬ್ಯಾಳಿ ಪಲ್ಯವು ಚಟ್ನಿ ನಮ್ಗೆ ಆಗಿ ಬರೋದಿಲ್ಲ. ನಾವು ಮೊದ್ಲಿಂದನೂ ಸಾವುಕಾರರು ಗೌಡ್ರು ಹಂಗ ಕರ್ಕೊಂಡ್ ಬಂದೀವಿ. ಈಗ ಅವನ್ನೆಲ್ಲ ಬಿಟ್ಬಿಡಕ್ಕಾಗತ್ತೇನ? ಹೆಂಗೆ ಅಡ್ಡಾಡ್ತಿದ್ ನೋಡು ನಮ್ಮ ಮುಂದನ ಮೂಗ್ನ ಶಿಮ್ಲಾ ಸೋರ್ಕೊಂಡು. ಈಗ ಹೆಂಗಾಗಿ ನೋಡು. ಭಾರಿ ಚಂದಾಗಿಯಾ ಮಲ್ಲಿ? ತೆಗಿರಿ ಸಾವುಕಾರ, ನೀವೇನೇನ ಹೇಳ್ತೀರಿ. ಏನೇನ ಹೇಳ್ಬೇಕು ಹೇಳ. ಘಮ್ ಅಂತೈತಿ ಅಂತಿ ಶೋ ಗಿಡದ ಮುಂದೆ ಕುತ್ಕೊಂಡು ಒಂದು ಹೂವಿನ ಗಿಡ ಹಚ್ಚಿ ಹಾಡಿದ್ರ ಚಂದ ಇರ್ತಿತ್ತ ಏನ? ಬಿಡ್ರಿ, ನಂಗೆ ನಿಮ್ಮಷ್ಟು ತಿಳಿದಿಲ್ಲ. ಎಲ್ಲ ತಿಳಿತೈತಿ, ತಿಳಿದಿರಂಗ್ ನಾಟಕ ಮಾಡ್ತೀಯಾಳ, ನಂಗೆ ಗೊತ್ತಾಗತ್ತೆ. ಎಂತ ಮಾತ್ರಿ ಬುದ್ಧಿಯರ, ಹಂಗ್ಯಾಕಂದ್ರಿ? ಮತ್ತೇನು ಮಲ್ಲಿ ಸಮಾಚಾರ? ತಡಿ ಒಂದಿಟ್ಟು ಕುಂತ್ಕೋತೇನೆ. ಹಗರ್ಕ್ರಿ ಸಣ್ಣ ಸಾವುಕಾರ, ಹಿಂದ ಕುಂಡ್ಲ ಐತಿ. ಚಶ್ಮಾ ಹಾಕೊಂಡಿ ನಾಳ ನನ್ಗೇನು ಕಾಣ್ತೈತಿ. ಮತ್ತೇನು ಸಮಾಚಾರ ಅಂದೆ? ಮದುವೆ ಯಾವಾಗ ನಿಂದು? ಯಾವಾಗ ಹಾಕಿಸ್ತಿ ಬುಂದೆ ಊಟ? ನಂಗೆ ಅವೆಲ್ಲ ಗೊತ್ತಾಗಲ್ರಿ. ನಮ್ಮಪ್ಪ ಯಾರನ್ನ ತೋರಿಸಿ ಮದುವೆ ಆಗಂತಾನ ಅವ್ರನ್ನ ಮದುವೆ ಆಗ್ತೇನ್ರಿ ಅಷ್ಟ. ಮಲ್ಲಿ ತಡ್ರಿ ಸಾವುಕಾರ, ಯಾಕ ದೊಡ್ಡವರು ಕರೆಯಕತ್ತಾರ, ಏನಂತ ಕೇಳಿ ಬರ್ತೀನಿ. ಮಲ್ಲಿ ಬಾ ಇಲ್ಲಿ. ಬರೀ ಚುಮ್ಮಾರಿ ಮಾಡಕತ್ತಾರ, ತಿಂತೀರ ನೀವು? ನಂಗೆ ಅವೆಲ್ಲ ಸೇರಲ್ಲ ಅಂತ ಹೇಳಿಲ್ಲ ಸುಮಿತ್ರಾ ನಿನಗ. ನಿನ್ಗೆ ನನ್ನ ಟೇಸ್ಟ್ ಗೊತ್ತಿಲ್ಲ, ನಾನು ಏನು ತಿಂತೀನಿ ಏನು ತಿನ್ನಲ್ಲ ಅಂತ ಹೇಳಿ. ಯಾಕೆ ಹಿಂಗೆ ಹಿಂಸೆ ಮಾಡ್ತಿದ್ದಿ? ನಂಗೆ ಒಂದು ಸ್ಟ್ರಾಂಗ್ ಆಗಿ ಒಂದು ಕಾಫಿ ಮಾಡ್ಕೊಂಡು ಬಾ, ಅಷ್ಟ ಸಾಕು ನಂಗೆ. ಸರಿ ಆಯ್ತು. ನೀ ಹೂವಾದರೆ ನಾನು ಪರಿಮಳವಾಗಿ ಭಾರಿ ಅದಳ ಮಾತ್ರ ಮಲ್ಲಿ. ಏನ ತಿಳ್ಕೊಂಡಿದ್ದೆ, ಹಳ್ಳಿ ಹುಡುಗಿಯರು ಭಾರಿ ಚಂದ್ರತರ. ಮಲ್ಲಿ ಆಕಿ ಮ್ಯಾಗ ಅಡ್ಗಿ ಸಾಮಾನ ತಕ್ಕೊಡಕ್ ಮ್ಯಾಗ ಹತ್ತಾಳ್ರಿ, ಅಟ್ಟ ಮ್ಯಾಗ. ಏನ್ ಬೇಕಿತ್ತು ಹೇಳ್ರಿ? ಸುಮಿತ್ರಾ, ಓಡಾಡಬೇಡ ಜಾಸ್ತಿ. ನಿಂಗೆ 3ನೇದಿದೀಗ ಮಗು, ಸ್ವಲ್ಪ ರೆಸ್ಟ್ ಮಾಡೋದು ಕಲಿ. ನಿಂಗೆ ರೆಸ್ಟ್ ಆಗಲಿ ಅಂತ ಕರ್ಕೊಂಬಂದಿನಿ ಇಲ್ಲಿಗೆ. ನೀನು ಕರೀಲಿಲ್ಲ, ನಾನು ಮಲ್ಲಿಗೆ ಕರೆದೆ. ಆಮೇಲೆ ಕಳಿಸು, ಮ್ಯಾಗದಳಲ್ಲ, ಕೆಲಸ ಆದ್ಮೇಲೆ ಕಳಿಸು. ಕರೆಕತ್ತಾರ ದೊಡ್ಡಪ್ಪಾರ ಅಂತ ಹೇಳಿ. ಸರಿ ಆಯ್ತು.